ರದೀಂದ್ರ ಬೋಸ್ ಅವ್ರು ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಬಂದ್ರಂತೆ, ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಅದು BJP ಅವರು ನಮಗೆ ಸಂವಿಧಾನದ ಪಾಠ ಹೇಳೋದೇ ಬೇಕಾಗಿಲ್ಲ. ನಾವು ಮತದಾನದ ಗೌಪ್ಯವನ್ನು ಕಾಪಾಡಿಕೊಂಡೇ ಬಂದಿರೋದು ಸಂವಿಧಾನದಲ್ಲಿ. ಇವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಚುನಾವಣೆ ಆದ ತಕ್ಷಣ ಛಿದ್ರ ಮಾಡಿಬಿಟ್ರಲ್ಲ TMC ಅವ್ರನ್ನ. ಯಾವ ಸಂವಿಧಾನ ಯಾವ ರೂಲ್ ಹೇಳಿತ್ತು? ಈಗ ಅಲ್ಲ ಬೇಡ ಇಳಿಯೋ, ನಾವು ಕೆಳಗಡೆ ಇಳೀರಿ ಅಂತ ಹೇಳಿಲ್ಲ. ನಾವು ಈ ಅಭ್ಯರ್ಥಿಗಳನ್ನ ಯಾವಾಗ ನಾವು ಕಣದಲ್ಲಿ ಇಳಿಸ್ತೀವಿ ಅದು ಸದನ ಸಭೆ ಆಯ್ಕೆ ಮಾಡುತ್ತೆ. ನಾವು ನಮ್ಮ ಕ್ಯಾಂಡಿಡೇಟ್ನ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಸಲೀಂ ಅಹಮದ್ ಅವರು, ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರು, ಅಲ್ಲಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ GS ಪಾಟೀಲ್ರು, ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಬಂದಾಗ ನಾವು ಅಲ್ಲಿ ಪ್ರಕ್ರಿಯೆಗಳು ಅಥವಾ ಕಾನೂನು ಅಥವಾ ನಿಯಮಗಳನ್ನು ಪಾಲನೆ ಮಾಡಿದಾಗ ನಮ್ಮನ್ನು ಪ್ರಶ್ನೆ ಮಾಡಬೇಕು. ಈಗಾಗಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಯಾರು ಗಾಯತ್ರಿ ಶಾಂತೇಗೌಡನ್ನ ಓಟ್ ಕದ್ದು ಮಾನ ಮರ್ಯಾದೆ ಇಲ್ಲದೆ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ, ಕಾನೂನು ಬಾಹಿರವಾಗಿ ಇವರು ಸಂಬಳ ತಗೊಂಡಿದ್ದಾರೆ, ಎಲ್ಲ ಭತ್ಯೆಗಳನ್ನು ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇತ್ತೇನು ಇವ್ರಿಗೆ? ಡೆಪ್ಟಿ ಸ್ಪೀಕರ್, ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಹೋಗಿ ಇವರು ನಾವು ರಾಜೀನಾಮೆ ಕೊಡ್ತೀವಿ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತಾವೆ, ನೀವು ಗೆದ್ದಿದ್ದೆ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ಏನು ಅಷ್ಟೊಂದು ಮೂರ್ಖರು ಅಥವಾ ಅಂಧಭಕ್ತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು? ಅವ್ರ ಪಕ್ಷದವ್ರು ಅಂಧಭಕ್ತರು ಇರ್ಬೋದು, ಬಟ್ ಈ ದೇಶದವ್ರು ಅಂಧಭಕ್ತರಲ್ಲ. CM ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ಹೊರಟ್ಟಿಯವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ. ಆದ್ರಿಂದ CM ಅವರು ವಿಚಾರ ಬಂದಾಗ ನಾನು ಅವರು ನನ್ನ ಹತ್ರ ಹೇಳಿದಾಗ ನಾನು ಅದನ್ನ ಎಂಡಾರ್ಸ್ ಮಾಡ್ಬೋದು. ಆದ್ರಿಂದ ಅದು ಗೊತ್ತಿಲ್ಲ ನನಗೆ. ಇರ್ಲಿ, ಎಲ್ಲರ ಹತ್ರನೂ ನಾನು ಮಾತಾಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಪ್ರತಿಯೊಬ್ಬರಿಗೂ ಸಹ ಮಾತಾಡಬೇಕು. ಕಾರ್ಯಕರ್ತರಿಂದ ಹಿಡಿದು ನಾಯಕರಿಂದ ಹಿಡಿದು ಎಲ್ರಿಗೂ ಮಾತಾಡ್ತಾ ಇರ್ತೀನಿ. ಕಾಂಗ್ರೆಸ್ ಪಕ್ಷವೇ ನನಗೂ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಅವ್ರಿಗೆ ಶಾಸಕ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಎಲ್ರಿಗೂ ಸಹ ಕಾಂಗ್ರೆಸ್ ಪಕ್ಷವೇ ಮಾಡಿದೆ. ಅದೇನಾದರೂ ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾಡುತ್ತೆ. ಅದು ದೊಡ್ಡ ಷಡ್ಯಂತ್ರ. ನಮ್ಮೆಲ್ಲ ಸ್ನೇಹಿತರು ನೀವೆಲ್ಲ ಇದ್ದೀರಿ ನೋಡಿ, ಎಲ್ಲ ಚಾನಲಲ್ಲಿ ಓಡಾಡ್ಬಿಡ್ತು. ದೊಡ್ಡ ಷಡ್ಯಂತ್ರ, ಮಂತ್ರಿ ಅಂತ ಆಗೋದಿಲ್ಲ ಅಂತ ಗೊತ್ತು. ಆಮೇಲೆ ನೀವು ಆಗಿಲ್ವಲ್ಲ ಅಂತ ಹಿಂಗೆ ಪ್ರಶ್ನೆ ಕೇಳೋದು. ಈ ಷಡ್ಯಂತ್ರ ಅದು ಫಲಿಸೋದಿಲ್ಲ ಅಂತ ಮೊದಲು ಹೇಳಿದ್ದೀನಿ. ನಾವು ಮಂತ್ರಿ ಆಗಿದ್ರೆ 50 ವರ್ಷ ಕಾಯಬೇಕಾದಿಲ್ಲ. ಅದು ಈ ಸಂದರ್ಭದಲ್ಲಂತೂ ಆಗೋ ಪ್ರಶ್ನೆನೇ ಇಲ್ಲ. ಅದು ಕೇಳ್ತಾರೆ ಅಭಿಮಾನಿಗಳು, ಏನೋ ಹೇಳ್ತಾರೆ, ಅದನ್ನು ನಾವು ಕಟ್ಕೊಂಡು ಮಾಡೋಕ್ಕಾಗುತ್ತೆ? ಯಾರಿಗೂ ಸಂದೇಶ ಇಲ್ಲ. ಪಕ್ಷ ನನಗೆ ಬಹಳ ಮುಖ್ಯ. ಪಕ್ಷದಲ್ಲಿ ಬಂದಿರ್ತಕ್ಕಂಥವನು ಸ್ವಲ್ಪ ಯಾರಾದರೂ ಏನಂದ್ರಿ? ಈಗ ಮಹಿಳೆಯರಿಗೆ ಅವಕಾಶ ನಾವು ಮಾಡ್ದಂಗೆ ಯಾರೂ ಮಾಡಿಕೊಟ್ಟಿಲ್ಲ. ಈಗಲೂ ಸಹ ಅವಕಾಶ ಇಲ್ಲ ಅಂತಲ್ಲ, ಒಂದು ಜಾಗ ಖಾಲಿಯಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ ಅಂತಲೂ ನನ್ನ ಬೇಡಿಕೆನೂ ಇಟ್ಟಿದ್ದೀನಿ, ಒತ್ತಡನೂ ಮಾಡಿದ್ದೀನಿ, ಮನವಿನೂ ಮಾಡಿದ್ದೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಬಲೀಕರಣ ಎಷ್ಟಿದೆ ಅಂತ ನಾವು ನೋಡಬೇಕು. ಅವರು ಎಷ್ಟು ಮಹಿಳೆಯರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನೋಡಬೇಕು. ಈಗ 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರು, ಏನು ಕಾಯ್ತಾ ಇದ್ರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ.
ಪಾರ್ಟಿ ಪದಾಧಿಕಾರಿಗಳಿಗೆ ಈಗಲೂ ಸಹ